ಕೇವಲ ಇದಿಷ್ಟೇ ಅಲ್ಲ, ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗಳಿದಾವೆ. ಅನುದಾನದ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ ರಾಜ್ಯದಲ್ಲಿ. ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದಷ್ಟು ಯೋಜನೆಯ ಬಗ್ಗೆ, ಅನುದಾನ ಕೊಡೋದರ ಬಗ್ಗೆಯೂ ಕೂಡ ಬಹಳಷ್ಟು ಆಸೆಗಳಿಂದ ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ನತ್ತ ನಮ್ಮ ರಾಜ್ಯದ ಜನತೆಗೆ ಚಿತ್ತ ಅಂತೂ ಇದ್ದೇ ಇದೆ. ಕರ್ನಾಟಕಕ್ಕೆ ಭರಪೂರ ಗಿಫ್ಟ್ ಏನಾದರೂ ಕೊಡ್ತಾರಾ ನಿರ್ಮಲಾ ಸೀತಾರಾಮನ್? ರಾಜ್ಯದ ಯಾವ್ಯಾವ ರೈಲ್ವೆ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ರಾಜ್ಯದ ಬೇಡಿಕೆಗಳಲ್ಲಿ ಮಾತ್ರ ಬೆಟ್ಟದಷ್ಟಿದಾವೆ. ಆದರೆ ಈ ಹಿಂದೆ ಒಂದು ಟಾಕ್ ಇತ್ತಲ್ಲ, ಮಲತಾಯಿ ಧೋರಣೆ ತೋರಿಸ್ತಾರೆ ಅಂತ. ಆ ರೀತಿ ಆಗತ್ತಾ ಆಗಲ್ವಾ ಈ ಬಾರಿ? ಕಾದು ನೋಡಬೇಕು. ರಾಜ್ಯದ ಯಾವ್ಯಾವ ರೈಲ್ವೆ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಮೆಟ್ರೋ ಮುಂದಿನ ಹಂತಕ್ಕೆ ಹೆಚ್ಚಿನ ಅನುದಾನವನ್ನ ಮೀಸಲಿಡಬೇಕು. ಅದ್ರ ಬಗ್ಗೆ ಏನು ಡಿಸಿಷನ್ ತಗೊಂಡಿದ್ದಾರೆ. ಕರಾವಳಿ ಭಾಗದಲ್ಲಿ ರೈಲ್ವೆ ವಿದ್ಯುತೀಕರಣ ಮಾಡಬೇಕು. ಅದಕ್ಕೇನು ಕೊಡ್ತಾರೆ? ರಾಜ್ಯದ ಬೇಡಿಕೆಗಳು ಏನೇನು ಅಂತ ಟಿವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ರಾಜ್ಯದ ಬೇಡಿಕೆಗಳು ಏನೇನು ಅಂತ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳು, ಜೊತೆಗೆ ಅನುದಾನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದೆಲ್ಲವೂ ಕೂಡ ಈಡೇರುತ್ತಾ ಅನ್ನೋದನ್ನು ಪ್ರಮುಖವಾಗಿ ಗಮನಿಸಬೇಕು. ಅದರಲ್ಲೂ ರೈಲ್ವೆ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಂತ. ಆಮೇಲೆ ಮಂಗಳೂರಿನಲ್ಲಿ ವಲಯ ಕಚೇರಿ ಸ್ಥಾಪನೆಗೆ ಬೇಡಿಕೆ ಇದೆ, ಅದಕ್ಕೇನಾದರೂ ಅನುದಾನ ಮೀಸಲಿಡ್ತಾರಾ? ಇದೆಲ್ಲವೂ ಕೂಡ ರಾಜ್ಯದ್ದು. ಈಗ ಓವರ್ ಆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ತೀನಿ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಹತ್ರ. ಸಂತೋಷ್, ವೆರಿ ಗುಡ್ ಮಾರ್ನಿಂಗ್. ಪ್ರಮುಖವಾಗಿ ಇವತ್ತು ದಾಖಲೆಯ ಬಜೆಟ್, 9ನೇ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇರೋದು. ಹಲವು ನಿರೀಕ್ಷೆಗಳಿದೆ. ರಾಜ್ಯಕ್ಕೂ ಕೂಡ ಇಂತಿಂತ ಅನುದಾನವನ್ನ ಕೊಡ್ತಾರೆ ಅನ್ನುವಂತ ಬೆಟ್ಟದಷ್ಟು ಆಸೆಗಳಿಂದ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ಬಾರಿಯ ಬಜೆಟ್ನ ಪ್ರಮುಖ ನಿರೀಕ್ಷೆಗಳು ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ. ವೆರಿ ಗುಡ್ ಮಾರ್ನಿಂಗ್ ಶರತ್. ಸಾಕಷ್ಟು ನಿರೀಕ್ಷೆಗಳನ್ನ ಇಡೀ ದೇಶದ ಜನತೆ ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಜೊತೆಗೆ ಪ್ರತಿ ಬಾರಿಯ ಬಜೆಟ್ನಲ್ಲಿ ಕೂಡ ನಿರೀಕ್ಷೆ ಮಾಡುವಂಥದ್ದು ಸಹಜವಾಗಿರುತ್ತೆ. ಆದರೆ ಕೇಂದ್ರ ಸರ್ಕಾರ ತನ್ನದೇ ಆದಂತಹ ಲೆಕ್ಕಾಚಾರಗಳನ್ನು ಪ್ರತಿ ಬಾರಿ ಹಾಕೊಳ್ಳುವಂಥದ್ದನ್ನ ಇಟ್ಕೊಳ್ಳುತ್ತೆ. ಯಾಕೆಂತ ಹೇಳಿದ್ರೆ ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಅನುಗುಣವಾಗಿ ಬಜೆಟ್ ಅನ್ನು ಘೋಷಣೆ ಮಾಡುವಂಥದ್ದಲ್ಲ. ಕೆಲವೊಂದಿಷ್ಟು ಭಾಗಗಳಿಗೆ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಈ ರೀತಿಯಾಗಿ ವಲಯಗಳಿಗೆ ಮಾತ್ರ ಬಜೆಟ್ ಅನ್ನು ಘೋಷಣೆ ಮಾಡುವಂಥದ್ದಲ್ಲ. ಈ ಹಿಂದೆ ರೈಲ್ವೆ ಬಜೆಟ್ ಸಪರೇಟ್ ಆಗಿ ಮಂಡನೆ ಆಗ್ತಾ ಇತ್ತು. ಆದರೆ ಹಲವು 4-6-7 ವರ್ಷಗಳಿಂದ ಇತ್ತೀಚೆಗೆ ಅದನ್ನು ಮರ್ಜ್ ಮಾಡಿ ಒಂದೇ ಬಜೆಟ್ ನಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿ ಬಜೆಟ್ ಅನ್ನು ಘೋಷಣೆ ಮಾಡುವಂತಹ ಪ್ರತಿದಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮುಂದಾಗಿದೆ. ಆ ಕಾರಣದಿಂದಾಗಿ ಈ ಬಾರಿಯ ನಿರೀಕ್ಷೆಗಳನ್ನ ನಾವು ನೋಡೋದಾದ್ರೆ ಕೇವಲ ಒಂದು ವಲಯ ಮಾತ್ರವಲ್ಲ, ಕೃಷಿ ಇರ್ಬೋದು, ಜೊತೆ ಕೈಗಾರಿಕೆ ಇರ್ಬೋದು, ಸಾಫ್ಟ್ವೇರ್, ಹಾರ್ಡ್ವೇರ್, ಹೀಗೆ ಇದ್ಯಾವುದನ್ನು ಕೂಡ ಇಂಪಾರ್ಟೆಂಟ್ ಆಗಿ ಒಂದನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿಲ್ಲ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಆರಂಭದಲ್ಲಿ ಸತತವಾಗಿ ಮೊರಾರ್ಜಿ ದೇಸಾಯಿ ಅವರು ನೀಡಿದಂತಹ ಒಟ್ಟು 10 ಬಾರಿ ಬಜೆಟ್ಗಳು, ಅದು ಕೂಡ ಏಕಕಾಲದಲ್ಲಿ ಕಂಟಿನ್ಯೂಸ್ ಆಗಿ ನೀಡಿದಂತಹ ಬಜೆಟ್ ಅವರು ನೀಡಿಲ್ಲ. ಆದ್ರೆ ಸತತವಾಗಿ 9ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಇದೀಗ ಮುಂದಾಗ್ತಾ ಇದ್ದಾರೆ. ಅದು ಒಂದು ರೀತಿಯಾದಂತಹ ದಾಖಲೆ. ಅದರಲ್ಲೂ ಕೂಡ ಮಹಿಳೆಯಾಗಿ, ವಿತ್ತ ಸಚಿವೆಯಾಗಿ ಅವರು ಮಂಡಿಸಿರುವಂತಹ ಬಜೆಟ್ ದಾಖಲೆಯ ಐತಿಹಾಸಿಕ ಬಜೆಟ್ ಅನ್ನುವಂತಹ ಹೆಗ್ಗಳಿಕೆ ಕೂಡ ಅವರು ಪಾತ್ರರಾಗಲಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಗೆ ಇನ್ನ ಒಂದು ಬಜೆಟ್ ಅನ್ನ ಅವರು ಮಂಡಿಸಿದಾದಲ್ಲಿ 10ನೇ ಬಜೆಟ್ ಅನ್ನ ಮಂಡಿಸಿದಂತಹ ದಾಖಲೆಯೂ ಕೂಡ ಅವರು ಪಾತ್ರರಾಗ್ತಾರೆ. ಅದರಲ್ಲಿ ಗಮನಿಸಬಹುದು, ಈ ಬಾರಿಯ ಬಜೆಟ್ ನಲ್ಲಿ ವಿಕಸಿತ್ ಭಾರತ್ನ ಜೊತೆಗೆ ಒಂದೇ ಮಾತರಂ ಅಡಿಯಲ್ಲಿ ಈ ರೀತಿಯಾದಂತಹ ಹಲವು ಕಾರ್ಯಕ್ರಮಗಳನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಜೊತೆಗೆ ಈ ಬಾರಿ ಬಜೆಟ್ ನಲ್ಲೂ ಕೂಡ ಈ 2 ಥೀಮ್ ಅನ್ನು ಇಟ್ಟುಕೊಳ್ಳುವಂತಹ ಕಾನ್ಸೆಪ್ಟ್ ಅನ್ನು ಇಟ್ಕೊಳ್ಬೇಕಾಗುತ್ತೆ. ಮುಂದಿನ 2047ಕ್ಕೆ ಭಾರತ ವಿಕಸಿತ ಭಾರತ ಆಗಿ ಬದಲಾವಣೆ ಆಗಬೇಕು ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರ ತನ್ನದೇ ಆದಂತಹ ಕೆಲವೊಂದಿಷ್ಟು ರೂಪುರೇಷೆಗಳನ್ನು ಹಾಕಿಕೊಂಡಿದೆ. ಯಾವ ವಲಯಕ್ಕೆ ಯಾವ ರೀತಿಯಾದಂತಹ ಒಂದು ಬೆಂಬಲವನ್ನ, ಅನುದಾನವನ್ನ ಕೊಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ನಿಗದಿ ಮಾಡಿಕೊಂಡಿದೆ. ಸಹಜವಾಗಿ ದೇಶದ ಒಟ್ಟು ಆಂತರಿಕ ಜಿಡಿಪಿ ಏನಿದೆ ಇದನ್ನ ಅಭಿವೃದ್ಧಿಯ ಮಾನದಂಡವಾಗಿ ಕೇಂದ್ರ ಸರ್ಕಾರ ಇಟ್ಟುಕೊಂಡಿರುವಂತದ್ದು. ಜೊತೆಗೆ ಮುಂಬರುವಂತಹ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಚುನಾವಣೆಗಳಿದೆ. ಅದು ಸಹಜವಾಗಿ ನಿರೀಕ್ಷೆ ಮಾಡುವಂತದ್ದು. ಪ್ರತಿ ವರ್ಷವೂ ಕೂಡ ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಆಯಾ ರಾಜ್ಯಗಳಲ್ಲಿ ಚುನಾವಣೆಗಳಿತ್ತು ಅಂತ ಹೇಳಿದ್ರೆ ಸಹಜವಾಗಿ ರಾಜಕೀಯ ಪಕ್ಷಗಳನ್ನ ಆಯ್ಕೆ ಗುರಿಯಾಗಿಸಿಕೊಂಡು ಜೊತೆಗೆ ಜನರನ್ನ ಮನವೊಲಿಸುವಂಥದ್ದು, ಆ ರಾಜ್ಯಗಳ ಜನತೆಗೆ ಒಂದು ಬೃಹತ್ ಮಟ್ಟದ ದೊಡ್ಡ ಪಾಲನ ಕೊಡುವಂತಹ ನಿಟ್ಟಿನಿಂದಾಗಿ ಬಜೆಟ್ ಅನ್ನು ಘೋಷಣೆ ಮಾಡುವಂತದನ್ನ ಗಮನಿಸಬೇಕಾಗುತ್ತೆ. ಆದ್ರೆ ಈ ಬಾರಿ
5 ರಾಜ್ಯಗಳಲ್ಲಿ ಮುಂದಿನ ಹಂತದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಚುನಾವಣೆಗಳು ಎದುರಾಗುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಪುದುಚೇರಿ, ಅಸ್ಸಾಂ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ಹಾಗೂ ಕೇರಳ ಈ 5 ರಾಜ್ಯಗಳಿಗೆ ವಿಶೇಷವಾದಂತಹ ಬಂಪರ್ ಅನುದಾನಗಳನ್ನ ಕೇಂದ್ರ ಸರ್ಕಾರ ಕೊಡುವ ನಿರೀಕ್ಷೆಗಳನ್ನ ಇಟ್ಟುಕೊಳ್ಬಹುದು. ಉಳಿದಂತೆ ಕೃಷಿ ವಲಯ ಇರಬಹುದು, ಕೈಗಾರಿಕೆ, ಸಾಫ್ಟ್ವೇರ್, ಜೊತೆಗೆ ಸರ್ಕಾರಿ ನೌಕರರು ಕೂಡ ತಮ್ಮದೇ ಆದಂತಹ ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ, ಜೊತೆಗೆ ಬೇರೆ ಬೇರೆ ಪಿಂಚಣಿ ವ್ಯವಸ್ಥೆಯಲ್ಲಿ ಇರಬಹುದು, ಜೊತೆಗೆ ಅವರಿಗೆ ಈಗಾಗಲೇ ನೀಡಲಾಗ್ತಿರುವಂತಹ ಒಂದು ಯೋಜನೆಗಳು, ಅನುದಾನಗಳೇನಿದೆ ಅದೆಲ್ಲದರಲ್ಲೂ ಕೂಡ ಮತ್ತಷ್ಟು ನಿರೀಕ್ಷೆಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಿರೀಕ್ಷೆ ಅಂತೂ ಬೆಟ್ಟದಷ್ಟಿದೆ. ನೋಡೋಣ, ಎಲ್ಲದಕ್ಕೂ ಕೂಡ 11 ಗಂಟೆಯ ನಂತರ ಉತ್ತರ ಸಿಗುತ್ತೆ. ಕಾದ್ ನೋಡೋಣ. ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ ನೆಕ್ಸ್ಟ್ ಬುಲೆಟಿನ್ ನಲ್ಲಿ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.